ನಮೋ ತಸ್ಸ ಭಗವತು ಅರಹತೋ ಸಮ್ಮ ಸಂಬುದ್ಧಸ್ಸ. ಮೊಟ್ಟ ಮೊದಲಾಗಿ ಭಗವಾನ್ ಬುದ್ಧರು ವಂದಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃತಜ್ಞತೆ ಹೇಳ್ತಾ, ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ಭಾಳ ವೈಭವದಿಂದ ವಿಜೃಂಭಣೆಯಿಂದ ಮೊದಲನೆಯ ವರ್ಷದ ಹುಟ್ಟುಹಬ್ಬ ಆಹ್ವಾನ ಪತ್ರಿಕೆ ನಮಗೆ ಕೊಟ್ಟಿರುವಂಥ ಉಪಾಸಕರು ಆಶಾಜ್ಯೋತಿ ಮತ್ತು ಮೋಸೆಸ್ ದೇವರಾಜು ಅಂತ ಮಹಾ ಉಪಾಸಕರು ಮತ್ತು ಅವರ ಮಗಳಾದ ಅಲೋಕ ಎಂಬ ಹೆಸರಿನ ಮಗುವಿಗೆ ಮೊಟ್ಟ ಮೊದಲ ಹುಟ್ಟುಹಬ್ಬವನ್ನು ಮಾಡ್ತಾಯಿದ್ದಾರೆ. ಬುದ್ಧ ಧಮ್ಮದ ಆಶೀರ್ವಾದದಿಂದ ಬೌದ್ಧರ ಪ್ರಕಾರ ಪರಿಶುದ್ಧವಾದ ಮಾರ್ಗದಲ್ಲಿ ಇದನ್ನು ನಡೆಸಿ ಪರಿಶುದ್ಧವಾದ ಮಾರ್ಗವನ್ನು ಅವರು ಕಂಡುಹಿಡ್ಕೊಂಡಿದ್ದಾರೆ, ಪರಿಶುದ್ಧ ಮಾರ್ಗವನ್ನು ಅವರು ಪಾಲಿಸ್ತಾ ಇದ್ದಾರೆ. ಅದರಿಂದ ಬೌದ್ಧ ಧರ್ಮದ ಅನುಸಾರವಾಗಿ ಮಗುಗೆ ನಾಮಕರಣ ಆಗಲಿ, ಮಗುಗೆ ಆಶೀರ್ವಾದ ಆಗಲಿ ಮತ್ತು ಮಗು ಹುಟ್ಟುಹಬ್ಬ ಆಗಲಿ ಪ್ರತಿಯೊಂದು ಕೂಡ ಬೌದ್ಧ ಧರ್ಮದ ಅನುಸಾರವಾಗಿ ಮಾಡುವಂಥದ್ದು. ಅದಕ್ಕೆ ಇವತ್ತಿನ ದಿವಸ ಭಾಳ ಮುಖ್ಯವಾದ ಒಂದು ವಿಚಾರ ಯಾವುದಂದರೆ ಪಂಚಶೀಲವನ್ನು ಅವರು ಸ್ವೀಕಾರ ಮಾಡಿದರು, 5 ತತ್ವಗಳನ್ನು ಸ್ವೀಕಾರ ಮಾಡಿದರು. ಯಾವುದು ಆ 5 ತತ್ವ ಅಂದರೆ, ಬೌದ್ಧ ಧರ್ಮದಲ್ಲಿ ಯಾರೇ ಉಪಾಸಕಿಯರು ಬಂದರೆ ಅದೇ ಸಂದರ್ಭದಲ್ಲಿ ಧಮ್ಮದ ನೆರವು, ಧಮ್ಮ ಅಂದರೆ ಸತ್ಯದ ನೆರವು ಯಾವುದಿದೆ, ಪಂಚಶೀಲ ಮಾರ್ಗ. ಬೌದ್ಧ ಧರ್ಮದಲ್ಲಿ ಫೌಂಡೇಶನ್ ಬಂದು ಪಂಚಶೀಲ ಮಾರ್ಗ ಏನು ಹೇಳುತ್ತೆ ಅಂದರೆ, ಎಲ್ಲರೂ ಕೂಡ ಸುಖವಾಗಿರಲಿ, ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿ ದುಃಖ ಭಯ ರೋಗಗಳಿಂದ ದೂರ ಆಗಲಿ ಅಂತ ನಾವು ಹಾರೈಸುವಂಥದ್ದು. ಈ ಪಂಚಶೀಲ ಮಾರ್ಗದಲ್ಲಿ 5 ತತ್ವಗಳಿದ್ದಾವೆ. ಪ್ರಾಣ ಹತ್ಯೆ ಮಾಡಬಾರ್ದು, ಮಾಡಿಸ್ಬಾರ್ದು, ಸುಳ್ಳು ಹೇಳ್ಬಾರ್ದು, ಹೇಳಿಸ್ಬಾರ್ದು, ವ್ಯಭಿಚಾರ ಮಾಡಬಾರ್ದು ಮತ್ತು ಮಾಡಿಸ್ಬಾರ್ದು, ಮತ್ತು ಕಳ್ಳತನ ಮಾಡಬಾರ್ದು, ಮಾಡಿಸ್ಬಾರ್ದು, ಮತ್ತು ಎಂಡ ಸರಾಯಿ ಬೀಡಿ ಸಿಗರೇಟನ್ನು ಸೇದಬಾರ್ದು ಮತ್ತು ಇನ್ನೊಬ್ಬರಿಗೆ ಪ್ರೇರಣೆ ಆಗಬಾರ್ದು. ಈ 5 ತತ್ವವನ್ನು ಪ್ರತಿಯೊಂದು ಕುಟುಂಬ ಇದೇ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಎಲ್ಲರೂ ಕೂಡ ಸುಖ ಸಂತೋಷ ಆರೋಗ್ಯವಂತರಾಗಿ ಪುಣ್ಯವಂತರ ಬದುಕುವಂಥ ಒಂದು ಮಾರ್ಗವನ್ನು ಖಂಡಿತ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತಾ, ನಾವು ಬಂದು ಜ್ಞಾನಲೋಕ ಬಂತೇಜಿಯವರು ಅಶೋಕ ಧಮ್ಮ ಸೇವಾ ಟ್ರಸ್ಟ್ ಫೌಂಡರ್ ಪ್ರೆಸಿಡೆಂಟ್ ಮತ್ತು ಆನಂದ ಬುದ್ಧ ವಿಹಾರ ಕುಂದಾನ ಬೆಟ್ಟದಲ್ಲಿ ನಾವು ಬುದ್ಧ ವಿಹಾರವನ್ನು ಮಾಡಿಕೊಂಡು ಅಲ್ಲಿದ್ದೀವಿ. ಧನ್ಯವಾದಗಳು. ಇವತ್ತು ಸಾದರಮಂಗಲದ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನದಲ್ಲಿ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಮೋಸೆಸ್ ಅವರ ಮಗಳ 1ನೇ ವರ್ಷದ ಬರ್ತ್ಡೇ ಹಾಗೂ ಹೆಸರು ಇಡೋವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇದು. ಮಗುವಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಏನು ಸಮುದಾಯದಲ್ಲಿ ಮಾಡ್ದಂಗೆ ಮಾಡೋದಲ್ಲದೆ ಬುದ್ಧನ ಹೆಸರಲ್ಲಿ ಬಂತೇಜಿಗಳನ್ನು ಕರೆದು ಪ್ರಾರ್ಥನೆಯನ್ನು ಮಾಡಿಸಿ ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರನ್ನು ಮಗುಗೆ ಈ ವಯಸ್ಸಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಮುಂದೆ ಭಾಳ ಒಳ್ಳೆ ಬೆಳವಣಿಗೆ ಮಗುಗೆ ಸಿಗುತ್ತೆ, ಮಗು ಒಳ್ಳೆ ರೀತಿಯಲ್ಲಿ ಬೆಳೀತಾಳೆ ಅಂತಕ್ಕಂಥ ನಂಬಿಕೆ, ಖುಷಿ, ಆನಂದ ನಮಗಿದೆ. ಇದೇ ರೀತಿಯಲ್ಲಿ ಸುಮಾರು ನಮ್ಮ ಸಮುದಾಯದ ಎಲ್ಲರೂ ಕೂಡ ಬುದ್ಧನ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಮಗುಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಹಾಗೂ ಈ ಖುಷಿ ಶಾಂತಿ ಸಂಭ್ರಮ ಅವರ ಕುಟುಂಬದಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳು ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಹೇಳ್ತಾ, ನನ್ನ ಹೆಸರು BM ಮುನಿಮಾರಪ್ಪ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷ. ನಮಸ್ತೆ. ಎಲ್ಲರೂ ಕೂಡ ಅವರವರ ಧರ್ಮಗಳ ಒಂದು ನಂಬಿಕೆಯನ್ನು ಇಟ್ಕೊಂಡು ಚರ್ಚು, ಮಸೀದು ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ದೇಗುಲಗಳಲ್ಲಿ ಮಾಡ್ತಕ್ಕಂಥದ್ದಿದೆ. ಅದು ಅವರವರ ಧರ್ಮ, ಅವರವರ ಇಷ್ಟ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳ್ಕೊಂಡವರು, ಅರ್ಥ ಮಾಡ್ಕೊಂಡವರು, ಮೂಲ ಈ ದೇಶ ಬುದ್ಧ ಆಳ್ವಿಕೆ ಮಾಡಿದಂಥ ದೇಶ. ಬುದ್ಧನ ಕಾಲದಲ್ಲಿ, ಬುದ್ಧನ ದೇಶದಲ್ಲಿ ಎಲ್ಲರೂ ಕೂಡ ಸಮವಾಗಿದ್ದರು, ಯಾವುದೂ ಜಾತಿ ಭೇದಗಳನ್ನು ಇದ್ದಿಲ್ಲ, ಯಾವುದೇ ರೀತಿಯಾದಂಥ ಕೋಮು ಗಲಭೆಗಳನ್ನು ಬುದ್ಧರು ಹುಟ್ಟಿಸಿಲ್ಲ. ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದ್ರು, ಎಲ್ಲರೂ ಕೂಡ ಸಮವಾಗಿ ಬದುಕಿ ತೋರಿಸ್ಕೊಟ್ರು. ಅದೇ ರೀತಿಯಲ್ಲಿ ಅಶೋಕರು ಕೂಡ ನಡೆದರು ಈ ದೇಶದಲ್ಲಿ. ಅಶೋಕರು ಕೂಡ ಬುದ್ಧರ ಅನ್ಯಾಯ ಆಗಿದ್ದರು, ಬುದ್ಧರ ಒಂದು ಬಿಕ್ಕು ಆಗಿದ್ದು, ಮಕ್ಕಳನ್ನು ಕೂಡ ಬಿಕ್ಕುಗಳನ್ನಾಗಿ ಮಾಡಿಸಿ ಈ ದೇಶಕ್ಕೆ ಒಂದು ಮಾದರಿಯನ್ನು ತೋರಿಸ್ಕೊಟ್ರು. ಈ ರೀತಿ ನಾವು ಬುದ್ಧನ ನೋಡ್ತೀವಿ ಅಂತಂದರೆ, ಬುದ್ಧನ ಬಗ್ಗೆ ಯೋಚನೆ ಮಾಡ್ತೀವಿ ಅಂತಂದರೆ ಅದೇನೂ ಆಗಿರಲ್ಲ, ಕೇವಲ ನಮ್ಮ ಇತಿಹಾಸವನ್ನೇ ನಾವು ಮತ್ತೆ ನೋಡ್ಕೊಂಡಂಗೆ ಆಗುತ್ತೆ. ಅದು ತುಂಬ ಮುಂದಕ್ಕೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಮಾನತೆ ಬೇಕು.
ಈ ದೇಶಕ್ಕೆ ಶಾಂತಿ ಬೇಕು, ಈ ದೇಶಕ್ಕೊಂದು ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಸಂದೇಶ ಬೇಕು ಅಂತಂದರೆ ನಾವು ಬುದ್ಧನ್ನೇ ಅರ್ಥ ಮಾಡ್ಕೋಬೇಕಾಗತ್ತೆ. ಎರಡನೇ ರೂಪದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಸಮುದಾಯಕ್ಕಾಗಿ ದುಡಿದಿರ್ತಕ್ಕಂಥ ಎಲ್ಲ ಪೂರ್ವಿಕರು ಕೂಡ ದುಡಿದಿರ್ತಕ್ಕಂಥದ್ದು, ಎಲ್ಲ ಪೂರ್ವಿಕರನ್ನು ಕೂಡ ಅರ್ಥೈಸ್ಕೊಂಡು ಅರ್ಥ ಮಾಡಿಕೊಂಡು ಮುಂದಕ್ಕೆ ಸಾಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಒಂದು ಆಚಾರ ವಿಚಾರಗಳನ್ನು ಬುದ್ಧನ ಒಂದು ನೆನಪಿನಲ್ಲಿ, ಬುದ್ಧನ ಒಂದು ಶಾಂತಿ ಧಮ್ಮದಲ್ಲಿ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ, ಈ ದೇಶಕ್ಕೊಂದು ಶಕ್ತಿ ಸಿಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನಮಸ್ತೆ, ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ಇವತ್ತು ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯ ಏನು ರಾಜ್ಯ ಮುಖಂಡರಾದಂಥ ಮೋಸಸ್ ದೇವರಾಜ್ ನಾಯ್ಡು ಅವರ ಮಗಳು ಅಲೋಕ ಏನಿದೆ, ಅವರ 1ನೇ ವರ್ಷದ ಜನ್ಮದಿನದ ಅಂಗವಾಗಿ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಬಂದು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅಲೋಕರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಮತ್ತು ಈ ಪ್ರಕೃತಿ ಆಶೀರ್ವಾದ ಇದ್ದು ಅವರು ತಂದೆಯಂತೆ ಮಗಳು ಸಹ ಒಂದು ದೊಡ್ಡ ಹೋರಾಟಗೀತಿ ಆಗಲಿ ಅಂತ ನನ್ನ ಮನಸಾರೆ ಹಾರೈಸುತ್ತೀನಿ. ಅದೇ ರೀತಿಯಲ್ಲಿ ಮೋಸಸ್ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದರೆ ಬರ್ತ್ಡೇಗಳು ಸುಮಾರು ನಾನಾ ರೀತಿ ಆಚರಣೆ ಮಾಡ್ತಾರೆ, ಆದರೆ ನಮ್ಮ ಮೋಸಸ್ ಅವರು ಬಂತೇಜಿಗಳನ್ನ ಕರೆದು ತುಂಬ ನಮ್ಮ ಏನು ಮೂಲ ನಮ್ಮ ಬೌದ್ಧ ಧರ್ಮ ಕಲ್ಚರು ಆ ಸ್ಟೈಲಲ್ಲಿ ಬರ್ತ್ಡೇಯನ್ನು ಆಚರಣೆ ಮಾಡ್ಕೊತಾ ಇರೋದು ನಮಗೆ ಭಾರಿ ಹೆಮ್ಮೆ. ಇಂಥ ಬರ್ತ್ಡೇಗಳು ನೋಡಿ ನಮ್ಮ ಏನು ರಾಜ್ಯ ನಾಯಕರಿದ್ದಾರೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರುಗಳಲ್ಲಿ ಮತ್ತು ಬುದ್ಧಿಸ್ಟ್ ಹೆಸರಲ್ಲಿ ಮತ್ತು ಏನು ಬಸವಣ್ಣ ಹೆಸರುಗಳಲ್ಲಿ ಸಂಘಟನೆ ಕಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಇದೇ ರೀತಿಯಲ್ಲಿ ಬುದ್ಧಿಸ್ಟ್ ಕಲ್ಚರಲ್ಲಿ ನಿಮ್ಮ ಜಯಂತಿಗಳನ್ನು ಆಚರಣೆ ಮಾಡ್ಕೊಬೇಕು. ಜೊತೆಗೆ ನಿಮ್ಮ ಮಕ್ಕಳ ಜಯಂತಿನೂ ಸಹ ಇದೇ ಬುದ್ಧಿಸ್ಟ್ ಕಲ್ಚರಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡ್ರೆ ಭಾರಿ ಚೆನ್ನಾಗಿರ್ತದೆ. ಮತ್ತೊಮ್ಮೆ ಏನು ಅಲೋಕಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ನಮೋ ಬುದ್ಧಾಯ. ಜೈ ಭೀಮ್. ಜೈ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ. ಮರಳಿ ನಾಡಿಗೆ ಬುದ್ಧನ ಕಡೆಗೆ ಅನ್ನೋ ಒಂದು ಗಾದೆ ಮಾತಿನಂತೆ ಇವತ್ತು ಕಾವೇರಿ ನಗರದ ನಮ್ಮ ಆತ್ಮೀಯರು ದೇವರಾಜ್ ಮೋಸಸ್ ದಂಪತಿಗಳು ಅವರ ಮಗುವಿನ 1ನೇ ವರ್ಷದ ಕಾರ್ಯಕ್ರಮನ ಬೌದ್ಧ ಧರ್ಮದ ವಿಧಿವಿಧಾನಗಳ ರೀತಿಯಲ್ಲಿ ಸಾಧನಮಂಗಲ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆ ಒಂದು ಮಗುಗೆ ಅವ್ರ ಕುಟುಂಬಕ್ಕೆ ಭಗವಾನ್ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಅಂತ ಕೋರ್ಕೋತೀವಿ. ಸಾಧನಮಂಗಲ ಮದೇಶ್. ಎಲ್ರಿಗೂ ಜೈ ಭೀಮ್. ಇವತ್ತಿನ ದಿನ ಮೋಸಸ್ ದೇವರಾಜ್ ಆದ ನಾನು ನನ್ನ ಮಗಳ 1ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸಾಧನಮಂಗಲ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ನಾಯಕರುಗಳು, ಸ್ನೇಹಿತರುಗಳು ಕುಟುಂಬ ಸಮೇತರಾಗಿ ಬಂದು ನನ್ನ ಮತ್ತು ನನ್ನ ಮಗಳನ್ನು ಆಶೀರ್ವಾದ ಮಾಡಿದ್ದಾರೆ. ಇವತ್ತಿನ ದಿನ ನಾನು ಏನು ಹೇಳ್ಕೊಳಕ್ಕೆ ಬಯಸ್ತೀನಿ ಅಂದರೆ, ಬುದ್ಧನ ತತ್ವದ, ಬುದ್ಧನ ಸಿದ್ಧಾಂತದ ಹಾದಿಯಲ್ಲಿ ಇವತ್ತು ನನ್ನ ಮಗಳ ಹುಟ್ಟುಹಬ್ಬವನ್ನು ನಾನು ಆಚರಣೆ ಮಾಡಿದ್ದೇನೆ. ಕಾರಣ ಏನಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅವರ ಸಂವಿಧಾನವನ್ನು ಅರಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬರೀ ನಾನು ಪೂಜಿಸೋದಲ್ಲದೆ ಅವರ ಹಾದಿಯಲ್ಲಿ ನಡೆಯುವಂಥ ಒಬ್ಬ ವ್ಯಕ್ತಿಯಾಗಿ ನಾನು ಮುನ್ನಡೀತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು, ಅವರು ಕಂಡಂಥ ಕನಸುಗಳನ್ನು ಸಾಸಿವೆ ಕಾಳಷ್ಟಾದರೂ ನೆರವೇರಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಜೈ ಭೀಮ್. ಮತ್ತು ಕುಟುಂಬ ಸಮೇತರಾಗಿ ನನ್ನ ಸ್ನೇಹಿತರು, ನಾಯಕರುಗಳು, ದಲಿತನ ಮುಖಂಡರುಗಳು, BCK ಪಕ್ಷದಿಂದ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಎಲ್ಲರೂ ಸಹ ಬಂದಿದ್ದರು. ಅವರೆಲ್ಲರಿಗೂ ಕೂಡ ನನ್ನಿಂದ ಮತ್ತು ನನ್ನ ಕುಟುಂಬ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ.